ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಏನಂತ ತಿಳಿದಿದ್ದಾರೆ, ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೋನೆಟೈಸೇಷನ್ ಆನ್ ಆಗಲ್ಲದೆ ನಾವು ಯೂಟ್ಯೂಬ್ನಿಂದ ಯಾವುದೇ ಒಂದು ರುಪೀಸ್ ಅಂದರೆ ಯೂಟ್ಯೂಬ್ನಿಂದ ನಾವು ಯಾವುದೇ ಒಂದು ರುಪೀಸ್ ಅರ್ನಿಂಗ್ ಮಾಡೋಕ್ಕೆ ಆಗಲ್ಲ. ಯಾಕಂದ್ರೆ ನಾವು ಯೂಟ್ಯೂಬ್ ಚಾನಲ್ ಮೋನೆಟೈಸೇಷನ್ ಆನ್ ಆಗಿದ್ರೆ ನಾವು ಯೂಟ್ಯೂಬ್ನಿಂದ ಅರ್ನಿಂಗ್ ಮಾಡ್ಬೋದು ಅಂತ ತಿಳಿದಿದ್ದಾರೆ. ಅದರಲ್ಲಿ ತುಂಬ ಜನ ನನಗೆ ಕಮೆಂಟ್ ಕೂಡ ಆಗ್ತಾ ಇದ್ದಾರೆ. ಆದರೆ ಬಟ್ ನನಗೆ ಇವತ್ತಿನ ದೊಡ್ಡಲ್ಲಿ ಏನಪ್ಪ ಅಂತ ಹೇಳ್ಬೇಕಾದ್ರೆ, ವಿದೌಟ್ ಮೋನೆಟೈಸೇಷನ್ ಅಂದರೆ ಯಾವುದೋ ಒಂದು ಮೋನೆಟೈಸೇಷನ್ ಅಂದರೆ ಮೋನೆಟೈಸೇಷನ್ ಆನ್ ಆಗಲ್ಲದೆ ಕೂಡ ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಳೋ, ಅದು ಮಂತ್ಲಿ 10,000 to 20,000 ಅದು ನಿಮ್ಮೊಂದು ಮನೆಯಲ್ಲಿ ಗೊತ್ತು ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಳೋದು. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೇ ಮೋನೆಟೈಸೇಷನ್ ಆನ್ ಆಗೋದೇ ಬೇಕಾಗಿಲ್ಲ. ಜಸ್ಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೂಲಕ ನೀವು ಈಸಿಯಾಗಿ ಮಂತ್ಲಿ ಮಿನಿಮಮ್ ಅಂದ್ರೆ 10,000 to 20,000 ಆರಾಮಾಗಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ವಿದೌಟ್ ಮೋನೆಟೈಸೇಷನ್ ಅಂದರೆ ಯಾವುದೊಂದು ಮೋನೆಟೈಸೇಷನ್ ಆನ್ ಆಗಲ್ಲದೆ. ಹಾಗಿದ್ರೆ ನೀವು ಅಂತ ಬ್ರದರ್ ಮೋನೆಟೈಸೇಷನ್ ಆನ್ ಆಗಿ ನಂತರನೇ ಅರ್ನಿಂಗ್ ಮಾಡ್ಬೋದು, ಆದರೆ ಬಟ್ ನೀವು ಮೋನೆಟೈಸೇಷನ್ ಆನ್ ಆಗಲ್ಲದೆ ನೀವು ಅರ್ನಿಂಗ್ ಮಾಡೋದು ಅಂತ ಹೇಳ್ತಾ ಇದ್ದೀರಾ. ಇದು ನಿಜನಾ, ಇದು ಫೇಕ್ ಅಂತ ನೀವು ಕೇಳೋದು. ಪ್ರತಿಯೊಬ್ಬರಿಗೆ ಆಗ್ತದೆ, ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರಿಗೂ ಆಗ್ತದೆ. ನಾನು ಯಾವುದೇ ಕಾರಣಕ್ಕೂ ಫೇಕ್ ಅಲ್ಲ, 100% ನಾನು ನಿಮಗೆ ಲೈವಲ್ಲಿ ಮೂಲಕ ಹೇಳ್ತೀನಿ. ಆರಾಮಾಗಿ ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಪ್ರತಿಯೊಬ್ಬರು ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ, ಏನೋ ಜಸ್ಟ್ ವಿದೌಟ್ ಮೋನೆಟೈಸೇಷನ್ ಮೂಲಕ ಕೂಡ ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಅದರಿಂದ ಏನಾಗುತ್ತೆ, ತುಂಬ ಜನ ನ್ಯೂ ಯೂಟ್ಯೂಬರ್ಸ್ಗೆ ಸ್ವಲ್ಪ ಪಾಕೆಟ್ ಮನಿ ಅದು ಇದು ಖರ್ಚಿಗೆ ಅಂತ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದೆ ಈ ಒಂದು ನೋಡ್ಬೇಕು, ಅದು ಯಾವ ರೀತಿ ಅರ್ನಿಂಗ್ ಮಾಡೋದು ಅಂತ ತೋರಿಸ್ತೀನಿ ಅಂತ ಇವತ್ತು ನಾವು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಾನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬೇಸ್ ಬೇಗ ಸಬ್ಸ್ಕ್ರೈಬ್ ಅನ್ನೋದು ಕ್ಲಿಕ್ ಮಾಡಿದ್ರೆ ಇವತ್ತು ನಾವು ಸ್ಟಾರ್ಟ್ನ ಬನ್ನಿ. ಮೊದಲೇ ಬಂದುಬಿಟ್ಟು ವಿದೌಟ್ ಮೌಂಟೇಶನ್ ಅಂದರೆ ಹೇಳ್ಬೇಕ್ರೆ, ಈಗ ನೀವು ನೋಡ್ಕೊಳ್ಬೋದು ನಮ್ಮೊಂದು ಯೂಟ್ಯೂಬ್ ಚಾನಲ್ 1,000 ಸಬ್ಸ್ಕ್ರೈಬರ್ಸು 4,000 ಅಂದರೆ 4,000 ಪಬ್ಲಿಕ್ ವಾಚ್ ಅವರ್ಸ್ ಕಂಪ್ಲೀಟ್ ಆದ ನಂತರ ನಾವು ಮೋನೆಟೈಸೇಷನ್ ಆನ್ ಅನ್ನೋದು ಆಗುತ್ತೆ. ಅಂದರೆ ಮೋನೆಟೈಸೇಷನ್ ಪಾಲಿಸಿದನ್ನೆಲ್ಲ ನಾವು ಫಾಲೋ ಮಾಡಿ ಮೋನೆಟೈಸೇಷನ್ಗೆ ಎಲಿಜಿಬಲ್ ಅಂದರೆ 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ ಮೋನೆಟೈಸೇಷನ್ ಅಪ್ಲೈ ಮಾಡಿದ ತಕ್ಷಣ ಮೋನೆಟೈಸೇಷನ್ ಆಗುತ್ತೆ. ಆದರೆ ಬಟ್ ಕೆಲವೊಬ್ಬ ನ್ಯೂ ಯೂಟ್ಯೂಬರ್ಸ್ಗೆ ಏನಾಗುತ್ತೆ, 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ತಾರೆ, ಆದರೆ ಬಟ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರೋದಿಲ್ಲ. ಅದ್ರ ಜೊತೆ ಕೆಲವೊಬ್ಬರಿಗೆ ಏನಾಗುತ್ತೆ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರುತ್ತೆ, ಆದರೆ ಬಟ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದು. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರ್ತಾರೆ, ಆದರೆ ಬಟ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಏನಾಗುತ್ತೆ, ಮೋನೆಟೈಸೇಷನ್ ಅಪ್ಲೈ ಮಾಡ್ಬೇಕಾದ್ರೆ ಅಷ್ಟು ಆಗಲೇಬೇಕು. ಆದರೆ ಬಟ್ ನಾನು ನಿಮಗೆ ಹೇಳ್ತೀನಿ, ನೀವು ಯಾವುದೊಂದು ಮೋನೆಟೈಸೇಷನ್ ಆನ್ ಮಾಡೋ ಅಂದರೆ ಯಾವುದೊಂದು ಮೋನೆಟೈಸೇಷನ್ ವಿದೌಟ್ ಮೋನೆಟೈಸೇಷನ್ ಅಂದರೆ ಯಾವುದೊಂದು ಮೋನೆಟೈಸೇಷನ್ ಆನ್ ಆಗೋದು ಬೇಕಾಗಿಲ್ಲ. ನೀವು ಆರಾಮಾಗಿ ಮೋನೆಟೈಸೇಷನ್ ಆನ್ ಇಲ್ಲದೆ ಕೂಡ ನೀವು ಈಸಿಯಾಗಿ ಮಿನಿಮಮ್ 10,000 to 20,000 ಹೇಳಿದ್ನಲ್ಲ, 10,000 to 20,000 ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅರ್ನಿಂಗ್ ಮಾಡೋ ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ಜಸ್ಟ್ 3 ಸ್ಟೆಪ್ ಮೂಲಕ ಅರ್ನಿಂಗ್ ಮಾಡ್ಕೊಳ್ಬೋದು. ಮೊದಲನೇ ಸ್ಟೆಪ್ ಮೂಲಕ ಕೂಡ ಅರ್ನಿಂಗ್ ಮಾಡ್ಕೊಳ್ಬೋದು, ಸೆಕೆಂಡ್ ಸ್ಟೆಪ್ ಕೂಡ ಮೂಲಕ ಕೂಡ ಅರ್ನಿಂಗ್ ಮಾಡ್ಕೋಬೋದು, ಥರ್ಡ್ ಸ್ಟೆಪ್ ಮೂಲಕ ಕೂಡ ಅರ್ನಿಂಗ್ ಮಾಡ್ಕೊಳ್ಬೋದು. ಅಂದರೆ ನನಗೆ ಕ್ಲಿಯರಿಗೆ ಅರ್ಥ ಆಗಲಿ, ಕ್ಲಿಯರಿಗೆ ಎಕ್ಸ್ಪ್ಲೇನ್ ಆಗಲಿ ಅಂತ ನನಗೆ 3 ಸ್ಟೆಪ್ ಮಾಡಿದ್ದೀನಿ. ನಾನು ನಿಮಗೆ ಬಂದ್ಬಿಟ್ಟು ಮೊದಲನೇ ಸ್ಟೆಪ್ನಿಂದ ಯಾವ ರೀತಿ ಅರ್ನಿಂಗ್ ಮಾಡೋದು ಏನು ಜಸ್ಟ್ ನನಗೆ ಮೊದಲೇ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದರೆ ಪ್ರತಿಯೊಬ್ಬರು ತುಂಬ ಯೂಸ್ಫುಲ್ ಆಗುತ್ತೆ. ಏನೋ ಜಸ್ಟ್ ನಾನು ನಿಮಗೆ ಸೈಡ್ಗೆ ಮೊಬೈಲ್ ಸ್ಕ್ರೀನ್ ಹಾಕಿರ್ತೀನಿ ನೋಡಿ, ಸೈಡ್ಗಡೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ಏನೋ ಜಸ್ಟ್ ನಾನು ಏನು ಮಾಡ್ತೀನಿ, ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನೀವು ಏನು ಮಾಡಿ ಪ್ರಾಡಕ್ಟ್ ರಿವ್ಯೂ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡಿದ ತಕ್ಷಣ ಹಲವಾರು ಯೂಟ್ಯೂಬರ್ಸ್ ಬರ್ತಾರೆ. ಅದು ಬಟ್ ನೋಡ್ಕೊಳ್ಳಿ, ಅಂದರೆ ಆ ಪ್ರಾಡಕ್ಟ್ ಯಾವುದೊಂದು ಪ್ರಾಡಕ್ಟ್ ನೀವು ಖರೀದಿ ಮಾಡ್ತಾ ಇದ್ರೆ ಆ ಪ್ರಾಡಕ್ಟ್ ರಿವ್ಯೂ ಅಂತ ಸರ್ಚ್ ಮಾಡಿದ ತಕ್ಷಣ ಏನು ಬರುತ್ತೆ, ಇಲ್ಲಿ ನೋಡಿ ಟೆಕ್ ಇನ್ ಕನ್ನಡ ಅಂತ ಬಂದಿದೆ. ನಮ್ಮ ಕನ್ನಡದಲ್ಲಿ ಟೆಕ್ ಇನ್ ಕನ್ನಡ ಅವರು ಫೇಮಸ್. ಇವರು ಪ್ರಾಡಕ್ಟ್ ಯಾವುದೋ ಪ್ರಾಡಕ್ಟ್ ಬಂದರೂ ರಿವ್ಯೂ ಮಾಡೋದಕ್ಕೆ ಫೇಮಸ್. ಆದರೆ ಬಟ್ ಈ ಪ್ರಾಡಕ್ಟ್ ರಿವ್ಯೂ ಈ ರಿವ್ಯೂ ಮಾಡೋ ಮೂಲಕ ಕೂಡ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಇದಕ್ಕೇನು ಪ್ರಾಡಕ್ಟ್ ರಿವ್ಯೂ ಮಾಡ್ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೋನೆಟೈಸೇಷನ್ ಆನ್ ಆಗಿರಬೇಕು, ಅದು ಏನೂ ಬೇಕಾಗಿಲ್ಲ. ನಿಮ್ಮ ಯೂಟ್ಯೂಬ್ ಚಾನಲ್ ಮೋನೆಟೈಸೇಷನ್ ಆನ್ ಇದ್ರು ಅಂದರೆ ಇಲ್ದಿದ್ರು ಕೂಡ ನೀವು ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಇದ್ರ ಮೂಲಕ ಯಾವ ರೀತಿ ಅಂದರೆ ಹೇಳ್ಕೊಬೋದು, ಈ ಪ್ರಾಡಕ್ಟ್ ಇದೆ, ಇವರು ಸ್ಮಾರ್ಟ್ ವಾಚ್ ಒಂದು ಮಾಡಿದ್ದಾರೆ, ಈ ವಿಡಿಯೋ ಮಾಡಿದ್ದಾರೆ ನೋಡಿ. ನಾನು ಏನು ಮಾಡ್ತೀನಿ, ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರಲಿ. ಇವರು ಈ ಒಂದು ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋ ಏನು ಮಾಡಿದ್ದಾರೆ, ಆ ವಿಡಿಯೋ ತೆಳಗಡೆ ಒಂದು ಪ್ರಾಡಕ್ಟ್ ಯಾವುದು ವಾಚ್ ಏನು ಪ್ರಾಡಕ್ಟ್ ಇದೆಯಲ್ಲ ಆ ವಾಚಿದು ಅವರು ಲಿಂಕ್ ಆಗಿರ್ತಾರೆ ತೆಳಗಡೆ. ಆ ಲಿಂಕ್ ನೋಡ್ಕೊಳ್ಳಿ, ಇಲ್ಲಿ ಕಾಣ್ತಾ ಇದೆ ಲಿಂಕು ತೆಳಗಡೆ ನೋಡಿ, ಈ ಲಿಂಕ್ ಇದೆ ನೋಡಿ. ಈ ಲಿಂಕ್ ಮೇಲೆ ಏನಾದರೂ ನೀವು ಕ್ಲಿಕ್ ಮಾಡಿ ನೋಡ್ಕೊಳ್ಬೋದು. ಈ ಲಿಂಕ್ ಮೇಲೆ ನೀವು ಏನಾದರೂ ಕ್ಲಿಕ್ ಮಾಡಿ ಏನಾದರೂ ನೀವು ಪರ್ಚೇಸ್ ಮಾಡಿದರೆ ಆರಾಮಾಗಿ ಏನಾಗುತ್ತೆ, ಅವ್ರಿಗೆ ಅದು 700 ರೂಪಾಯಿ, ಒಂದು 1,000 ರೂಪೀಸ್ ಇದೆ, ಮಿನಿಮಮ್ ಒಂದು 1,000 ರೂಪಾಯಿ ಅದೊಂದು ಪ್ರಾಡಕ್ಟ್ ಇದೆ. ಆ 1,000 ರೂಪಾಯಿಗೆ ನೀವು ಏನಾದರೂ ಪರ್ಚೇಸ್ ಮಾಡಿದರೆ ಅವ್ರಿಗೂ ಒಂದು ಸ್ವಲ್ಪ 16% ಈ ರೀತಿ ಅಮೌಂಟ್ ಹೋಗುತ್ತೆ. ಅದು ಅಮೌಂಟ್ ಆಗಬೇಕಪ್ಪ ಮೇನ್ ಇಂಪಾರ್ಟೆಂಟ್ ಇದಕ್ಕೊಂದು ಅಕೌಂಟ್ ಬೇಕು. ಅಕೌಂಟ್ ಯಾವುದಂದ್ರೆ ಅಪ್ಲೇಟಿಂಗ್ ಅಕೌಂಟ್ ಅಂತ ಬರುತ್ತೆ, ಒಂದು ಅಮೆಜಾನ್ ಅಪ್ಲೇಟಿಂಗ್ ಅಂತ ಬರುತ್ತೆ. ಆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಅದಕ್ಕೆ ಏನು ಬೇಕಾಗಿಲ್ಲ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿ ಆರಾಮಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಅದೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಅಕೌಂಟ್ ಕ್ರಿಯೇಟ್ ಮಾಡೋದು ನಿಮಗೆ ಯಾವ ರೀತಿ ಅಂತ ಗೊತ್ತಿಲ್ಲ ಅಂದರೆ ನನ್ನ ಚಿಕ್ಕದಾಗಿ ಈ ವಿಡಿಯೋ ತೆಳಗಡೆ ಜಾಸ್ತಿ ಕಮೆಂಟ್ ಮಾಡಿದ್ರೆ ಆ ಒಂದು ವಿಡಿಯೋ ಮಾಡ್ತೀನಿ ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡೋದು. ಇವಾಗ ಜಸ್ಟ್ ನೋಡ್ಕೊಳ್ಳಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಿಂಕ್ ಬರುತ್ತೆ. ಆ ಲಿಂಕ್ ನೋಡ್ಕೊಳ್ಳೋದು, ಇದು ಎಷ್ಟು 1,495 ರೂಪೀಸ್ ಇದೆ. ಇದನ್ನು ಏನಾದರೂ ಪರ್ಚೇಸ್ ಮಾಡಿದರೆ ಇಷ್ಟು ಪರ್ಸೆಂಟ್ ಅಂತ ಆ ಟೆಕ್ ಇನ್ ಕನ್ನಡ ಏನಿದಾರಲ್ಲ ಅವ್ರಿಗೆ ಹೋಗುತ್ತೆ. ಯಾಕಂದರೆ ಅವ್ರು ಏನು ಮಾಡಿದರೆ ಅವರೊಂದು ಲಿಂಕ್ ಹಾಕಿದ್ದಾರೆ ಇಲ್ಲಿ.
ಆ ಲಿಂಕ್ ಅಂದರೆ ಅಪ್ಲೇಟಿಂಗ್ ಅನ್ನೋ ಒಂದು ಲಿಂಕ್ ಇರುತ್ತೆ, ಅಂದರೆ ಅಕೌಂಟ್ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ನಾವು ಏನಾದರೂ ಖರೀದಿ ಮಾಡಿದರೆ ಇಷ್ಟು ಪರ್ಸೆಂಟ್ ಅಂತ ಹೋಗುತ್ತೆ. ಇದಕ್ಕೆ ಯಾವುದೊಂದು ಮಾನಿಟೈಸೇಷನ್ ಬೇಕಾಗಿಲ್ಲ. ಈಗ ನೀವು ಯಾವುದೊಂದು ಪ್ರಾಡಕ್ಟ್ ರಿವ್ಯೂ ಮಾಡ್ಕೊಳ್ಳಿ, ಆ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀರ, ಅದರ ಪ್ರಾಡಕ್ಟಿಂದ ಅವ್ರು ಏನಾದರೂ ಖರೀದಿ ಮಾಡಿದೆ. ನಾನು ಕೂಡ ಒಂದು ಬಯೋಮೈಕ್ ಅಂತ ಒಂದು ವಿಡಿಯೋ ಮಾಡಿದೆ, ಆ ವಿಡಿಯೋ ಲಿಂಕ್ ಮೂಲಕ ಯಾರಾದರೂ ಕ್ಲಿಕ್ ಮಾಡಿ ಖರೀದಿ ಮಾಡಿದರೆ ಅದರಿಂದ ನನಗೂ ಕೂಡ ಇಷ್ಟು ಪರ್ಸೆಂಟ್ ಅಂತ ಅಮೌಂಟ್ ಬರುತ್ತೆ. ಈ ರೀತಿ ಮಾಡಿ ತುಂಬ ಜನ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಇದು ಏನೂ ಇಲ್ಲ, ಇದರಿಂದ ಆರಾಮಾಗಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಪ್ರಾಡಕ್ಟ್ ರಿವ್ಯೂ ಮಾಡೋದು, ನಿಮ್ಮ ಹತ್ರ ಯಾವುದೊಂದು ಪ್ರಾಡಕ್ಟ್ ನೀವು ಖರೀದಿ ಮಾಡಿದರೆ ಆ ಪ್ರಾಡಕ್ಟ್ ರಿವ್ಯೂ ಮಾಡೋದು, ಅದರಿಂದ ಬರುವಂಥ ಪರ್ಸೆಂಟ್ ನಿಮಗೆ ಇಷ್ಟು ಪರ್ಸೆಂಟ್ ಅಂತ ಇರುತ್ತೆ, ಅದರಿಂದ ಅವ್ರಿಗೂ ಅಮೌಂಟ್ ಆಗುತ್ತೆ, ನಿಮಗೂ ಬರುತ್ತಲ್ಲ. ಈ ರೀತಿ ಮಾಡಿ ನೀವು ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಳೋದು, ಇದು ಮೊದಲನೇ ಸ್ಟೆಪ್. ನೋಡ್ಕೊಳ್ಬೋದು, ಈ ರೀತಿ ಹಲವಾರು ರೀತಿ ಯೂಟ್ಯೂಬರ್ಸ್ ಮಾಡ್ತಾಯಿದ್ರೆ, ಇದರಿಂದ ಕೂಡ ಅರ್ನಿಂಗ್ ಮಾಡ್ತಾಯಿದ್ದಾರೆ. ಇದು ಮೊದಲನೇ ಸ್ಟೆಪ್, ಅಂದರೆ ಪ್ರಾಡಕ್ಟ್ ರಿವ್ಯೂ. ಅಂದರೆ ಈ ರೀತಿ ವಿಡಿಯೋಸ್ ಮಾಡಿ ಕೂಡ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇದ್ರೆ ತುಂಬ ಯೂಸ್ಫುಲ್ ಆಗುತ್ತೆ, ಮಾಡ್ಕೊಳ್ಳಿ. ಈ ರೀತಿ ಮಾಡಿ ನೀವು ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂದ್ರೆ ಕೂಡ ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಳೋದು. ಇದು ಮೊದಲನೇ ಸ್ಟೆಪ್ ಬಂದ್ಬಿಟ್ಟು. ಇನ್ನು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದರೆ ಹೇಳ್ಬೇಕಾದ್ರೆ ಏನಿಲ್ಲ, ಜಸ್ಟ್ ಈಗ ನೋಡ್ಕೊಳ್ಬೋದು. ತುಂಬ ಜನ ಯೂಟ್ಯೂಬರ್ಸು ಏನು ಮಾಡ್ತಾರೆ ಅಂದರೆ ಹೇಳ್ಬೇಕಾರೆ, ನಾನು ನಿಮ್ಗೆ ತೋರಿಸ್ತೀನಿ ಸೆಕೆಂಡ್ ಸ್ಟೆಪ್ ಮೂಲಕ ಯಾವ ರೀತಿ ಅರ್ನಿಂಗ್ ಮಾಡೋಣ. ನಾನು ಮಿಸ್ಸಾಗಿ ಮೊಬೈಲ್ ಸ್ಕ್ರೀನ್ ಹಾಕಿರ್ತೀನಿ ನೋಡಿ, ಜಸ್ಟ್ ಇಲ್ಲ. ಈಗ ನಾನು ಏನು ಮಾಡ್ತೀನಿ, ಈ ಮನೋಜ್ ಡೇ ನೋಡ್ಕೊಳ್ಳಿ, ಮನೋಜ್ ಡೇ ಸರ್ಚ್ ಮಾಡ್ತೀನಿ. ಯಾಕೆಂದ್ರೆ ಮನೋಜ್ ಡೇ ಅಂತ ಯಾಕೆ ಸರ್ಚ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಅವರೊಂದು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ತೀನಿ. ಅವರೊಂದು ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದ ತಕ್ಷಣ ಅವರೊಂದು ವಿಡಿಯೋಸ್ ಒಳಗಡೆ ಹೋಗ್ತೀನಿ. ವಿಡಿಯೋಸ್ ಒಳಗಡೆ ಹೋಗಿದ ತಕ್ಷಣ ಇಲ್ಲಿ ನೋಡ್ತಾ ಇದ್ದೀನಿಲ್ಲ, ಇದೇನಿದೆಯಲ್ಲ ಈ ತಮ್ನೆಲ್, ವಿಡಿಯೋ ಪ್ರೊಫೆಷನಲ್ ತಮ್ನೆಲ್ ಇದೇನಿದೆಲ್ಲ, ಈ ತಮ್ನೆಲ್ ಅವ್ರು ಮಾಡಲ್ಲ. ಇವರೊಂದು ವಿಡಿಯೋ ತಮ್ನೆಲ್ ಅವ್ರು ಮಾಡಲ್ಲ, ಇನ್ನೊಬ್ರು ಮಾಡ್ತಾರೆ. ಆದರೆ ಬಟ್ಟು ಆ ತಮ್ನೆಲ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಇಷ್ಟು ಅಮೌಂಟ್ ಅಂತ ಇರ್ತದೆ. ಒಂದು ತಮ್ನೆಲ್ಗೆ 100 ರೂಪಾಯಿ. ಎಕ್ಸಾಂಪಲ್ ಆಗಿ ಒಂದು ತಮ್ನೆಲ್ಗೆ 100 ರೂಪಾಯಿ ಅಂದರೆ ಎಷ್ಟು, ದಿನಕ್ಕೆ ಒಂದು 2-3 ವಿಡಿಯೋ ಅಪ್ಲೋಡ್ ಮಾಡ್ತೀರಾ ನೀವು. ಆ 3-2 ವಿಡಿಯೋ ಅಂದರೆ ಎಷ್ಟು, ದಿನಕ್ಕೆ 300 ರೂಪಾಯಿ ಆಯಿತು. ಮಿನಿಮಮ್ ಬೇಡ, 3 ತಮ್ನೆಲ್ ಬೇಡ, ದಿನಕ್ಕೆ 2 ವಿಡಿಯೋ, 2 ತಮ್ನೆಲ್ ಅಂದರೆ ಒಂದು ತಮ್ನೆಲ್ಗೆ 100 ರೂಪೀಸ್, 2 ತಮ್ನೆಲ್ಗೆ 200 ರೂಪೀಸ್ ಆಯಿತು. ಅಂದರೆ ಟೋಟಲಾಗಿ ಎಷ್ಟಾಯಿತು, 5 ದಿನಕ್ಕೆ 1000 ರೂಪಾಯಿ. ಆರಾಮಾಗಿ ಆತಲ್ಲ. ಇದು ಯಾವ ರೀತಿ ಅಂದರೆ ಹೇಳ್ಬೇಕಾದ್ರೆ ಇದು ವರ್ಕೌಟ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಬ್ರದರ್ ತಮ್ನೆಲ್ ಯಾರಾದ್ರೂ ತಮ್ನೆಲ್ ಮಾಡಿ ಕೊಡ್ತಿದ್ದೆ, ಯಾರಾದ್ರೂ ನಂಬುತ್ತಾರ? ಏನೂ ಇಲ್ಲ. ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಹೇಳ್ಬೇಕಾರೆ, ಯಾಕಂದರೆ ದೊಡ್ಡ ಯೂಟ್ಯೂಬರ್ಸ್ಗೆ ಏನಾಗಿರುತ್ತೆ, ಅವರಿಗೆ ಟೈಮ್ ಸಿಗಲ್ಲ. ತಮ್ನೇಲ್ ಮಾಡೋದು, ಕ್ರಿಯೇಟ್ ಮಾಡೋದಕ್ಕೆ, ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಅವಾಗ ಏನು ಮಾಡ್ತಾರೆ, ಅವರು ಯಾರಾದರೂ ಯೂಟ್ಯೂಬರ್ಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮೇಲ್ ಅಂದರೆ ಅವ್ರನ್ನ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೋದು, ಅವ್ರು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಬ್ರದರ್ ಅಂದರೆ ಸರ್ ನಾನು ಈ ರೀತಿ ನಿಮ್ಮೊಂದು ವಿಡಿಯೋಗೆ ತಮ್ನೇಲ್ ಮಾಡಿ ಕೊಡ್ತೀನಿ, ನನ್ನೊಂದು ತಮ್ನೇಲ್ ಮಾಡಿ ಕೊಡ್ತೀನಿ, ನಾನು ತಮ್ನೇಲ್ ಮಾಡಿಕೊಡ್ತೀನಿ. ಆ ತಮ್ನೇಲ್ ನಿಮಗೆ ಇಷ್ಟವಾದರೆ, ಅಂದರೆ ನನಗೆ ಒಂದು ತಮ್ನೇಲ್ಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ, ಇಷ್ಟು ಅಮೌಂಟ್ ಕೊಟ್ಟರೆ ನಾನು ನಿಮಗೆ ಒಂದು ತಮ್ನೇಲ್ ಮಾಡಿ ಕೊಡ್ತೀನಿ, ಅಂದರೆ ಪ್ರೊಫೆಷನಲ್ ತಮ್ನೇಲ್ ಮಾಡಿ ಕೊಡ್ತೀನಿ ಅಂತ ಹೇಳಿದರೆ, ಅವರು ಏನಾದರೂ ನಿಮಗೆ ಇಷ್ಟವಾದರೆ, ಅವರಿಗೆ ಆ ತಮ್ನೇಲ್ ಇಷ್ಟವಾದರೆ ಅವ್ರು ಏನು ಮಾಡ್ತಾರೆ, ಇದೇ ರೀತಿ ಪ್ರತಿದಿನ ನಿಮಗೆ ತಮ್ನೇಲ್ ಅವ್ರು ಏನು ಮಾಡ್ತಾರೆ, ಸಬ್ಜೆಕ್ಟ್ ಕಳಿಸ್ತಾರೆ, ಆ ರೀತಿ ನೀವು ತಮ್ನೇಲ್ ಮಾಡಿ ಕಳಿಸೋದು. ಈ ರೀತಿ ಮಾಡ್ತಾ ನೀವು ಆರಾಮಾಗಿ ಅರ್ನಿಂಗ್ ಮಾಡ್ಬೋದು. ಮಂತ್ಲಿ ಅಂದ್ರೆ 5,000-6,000 ರೂಪಾಯಿ ಆರಾಮಾಗಿ ಆಗುತ್ತೆ. ಇದು ಕೇವಲ ತಮ್ನೇಲ್. ಅದೇ ರೀತಿ ವಿಡಿಯೋ ಎಡಿಟಿಂಗ್, ಅದರಿಂದ 5,000 ರೂಪಾಯಿ. ವಿಡಿಯೋ ಎಡಿಟಿಂಗ್ ಕೂಡ 5,000 ರೂಪಾಯಿ ಮಂತ್ಲಿ. ಇಲ್ಲಿ ಮಿನಿಮಮ್ ಎಕ್ಸಾಂಪಲ್ ಆಗಿರ್ತದೆ, ಇದು ಕಡಿಮೆ 5,000 ರೂಪಾಯಿ. 5,000 ರೂಪಾಯಿ ಅಂದರೆ ಎಷ್ಟು, 10,000 ರೂಪಾಯಿ ಆಯ್ತಲ್ಲ. ತಮ್ನೇಲು ವಿಡಿಯೋ ಎಡಿಟಿಂಗ್ ಅಂದರೆ 10,000 ರೂಪಾಯಿ. ಅಂದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ವಿಡಿಯೋ ಅವ್ರು ಆನ್ಲೈನ್ ಮೂಲಕ ಕಳಿಸ್ತಾರೆ, ನಾನು ಅರ್ಜೆಂಟಲ್ಲಿ ಇದ್ದೀನಿ, ಆನ್ಲೈನ್ ಮೂಲಕ ನೀವು ವಿಡಿಯೋ ಮೂಲಕ ಕಳಿಸ್ತಾರೆ, ಅವ್ರು ಎಡಿಟ್ ಮಾಡ್ತಾರೆ, ನೀವು ಕೂಡ ಆನ್ಲೈನ್ ಮೂಲಕ ಅವ್ರು ಕಳಿಸಿದ್ರೆ ಈ ರೀತಿ ಮಾಡಿ ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದಲ್ಲ. ಇದು ಕೂಡ ಪರ್ಫೆಕ್ಟ್ ಆಗಿ, ಅಂದರೆ ಇದನ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಆದರೆ ಮೇನ್ ಇಂಪಾರ್ಟೆಂಟ್ ಏನಪ್ಪ, ಯಾರೆಲ್ಲ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಚಿಕ್ಕ ಯೂಟ್ಯೂಬರ್ಸ್ ಏನಂದ್ರೆ ಅವ್ರು ಇನ್ನೂ ಅರ್ನಿಂಗ್ ಮಾಡ್ತಿರ್ತಾರೆ, ಅವ್ರು ಏನು ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಅಂದರೆ ಯೂಟ್ಯೂಬ್ನಲ್ಲಿ ಅವ್ರು ಏನು ಮಾಡ್ತಾರೆ, ಇನ್ನೊಬ್ರು ಏನೂ ಕೊಡಲ್ಲ, ಅವ್ರು ಏನು ಮಾಡ್ತಿರ್ತಾರೆ. ಅದ್ರ ಬಿಟ್ಟು ನೀವು ಏನು ಮಾಡಬೇಕು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಕಾಂಟ್ಯಾಕ್ಟ್ ಇಲ್ಲಂದ್ರೆ ಅಬೌಟ್ ಸೆಕ್ಷನಲ್ಲಿ ಅವರು ಬಿಸ್ನೆಸ್ ಮೇಲ್ ಅಂತ ಇರುತ್ತೆ, ಅಂದರೆ ಪ್ರಮೋಷನ್ಗೋಸ್ಕರ ಒಂದು ಮೇಲ್ ಹಾಕಿರ್ತಾರೆ. ಅಲ್ಲಿ ನೀವು ಹಾಕಿದ್ರೆ ಸಾಕು, ಅಲ್ಲಿ ಅವ್ರ ಇಲ್ಲಿ ಮೇಲ್ ಕಾಣ್ತಿಲ್ಲ. ಈ ಮೇಲ್ಗೆ ನಾನು ಏನಾದರೂ ಮನೋಜ್ ಡೇ ಮೇಲ್ ಇದೆಯಲ್ಲ, ಇಲ್ಲಿ ನೋಡಿ ಮನೋಜ್ ಡೇ ಮೇಲ್ ಬಿಸ್ನೆಸ್, ಈ ಮೇಲ್ಗೆ ನಾವು ಏನಾದರೂ ಅವ್ರು ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ಕಾಂಟ್ಯಾಕ್ಟ್ ಸಿಗ್ತಾರೆ, ಅಲ್ಲಿ ನಾನು ಮಾಡ್ಕೊಳ್ಬೋದು. ಈ ರೀತಿ ಮಾಡಿ ನೀವು ಯೂಸ್ ಮಾಡ್ಕೊಳ್ಬೋದು. ಇದು ಸೆಕೆಂಡ್ ಸ್ಟೆಪ್. ಇದ್ರ ಮೂಲಕ ಕೂಡ ನೀವು ಮಾಡ್ಕೊಳ್ಬೋದು. ಪ್ರತಿಯೊಬ್ಬ ಯೂಟ್ಯೂಬರ್ಸ್, ನ್ಯೂ ಯೂಟ್ಯೂಬರ್ ಯಾರೆಲ್ಲ ಇದ್ದಾರೆ ಮಾಡ್ಕೊಳ್ಳಿ. ಅದರಲ್ಲಿ ಮೊನ್ನೆ ನನಗೂ ಕೂಡ ಒಬ್ಬ ನ್ಯೂ ಯೂಟ್ಯೂಬರ್ಸ್ ನನಗೂ ಕೂಡ ಹಾಕಿದ್ರು, ಈ ರೀತಿ ಒಂದು ಮೇಲ್ ಹಾಕಿದ್ರು, ಬ್ರದರ್ ನಾನು ಕೂಡ ಯೂಟ್ಯೂಬ್ನಲ್ಲಿ ತಮ್ನೇಲ್ ಮಾಡ್ತೀನಿ, ನನಗೂ ಕೂಡ ತಮ್ನೇಲ್ ಮಾಡ್ತೀನಿ, ನಿಮ್ಮೊಂದು ವಿಡಿಯೋ ತಮ್ನೇಲ್ ಮಾಡಿಕೊಡ್ತೀನಿ, ನನಗೆ ಇಷ್ಟು ಒಂದು ತಮ್ನೇಲ್ಗೆ ಇಷ್ಟು ಅಮೌಂಟ್ ಕೊಡ್ತೀರಾ ಅಂತ ಕೇಳಿದರು. ಬಟ್ ನನಗೆ ಅಂದರೆ ನನ್ನ ತಮ್ನೇಲು ನಾನೇ ಮಾಡ್ತೀನಿ, ತಮ್ನೇಲ್ ಯಾರಿಗೂ ಕೊಡಲ್ಲ. ಯಾಕಂದ್ರೆ ತಮ್ನೇಲ್ ಮಾಡ್ಬೇಕಾದ್ರೆ ನಾನು ಅಡ್ವಾನ್ಸ್ ನಾನೇ ಮಾಡ್ಕೋತೀನಿ. ತಮ್ನೇಲ್ ಇನ್ನೊಬ್ರು ಕೊಡೋದು ನನಗೆ ಇದ್ದಾಗಲ್ಲ, ಅದಕ್ಕೋಸ್ಕರ ನಾನು ತಮ್ನೇಲ್ ನಾನೇ ಮಾಡ್ತೀನಿ. ಹೇಳ್ಬೇಕಾರೆ ಬೇಜಾರು ಆಗಬೇಡಿ ಬ್ರದರ್. ಇದು ಯೂಟ್ಯೂಬ್ನಲ್ಲಿ ಅಂದರೆ ಇದು ಅರ್ನಿಂಗ್ ಮಾಡೋದಕ್ಕೆ ವಿದೌಟ್ ಮಾನಿಟೈಸೇಷನ್ ಆಗಲ್ಲದೆ ನೀವು ಅರ್ನಿಂಗ್ ಮಾಡೋದಕ್ಕೆ ಇದು ಸೆಕೆಂಡ್ ಸ್ಟೆಪ್. ಇನ್ನು ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದರೆ ಏನೂ ಇಲ್ಲ, ಜಸ್ಟ್ ಇದು ಏನಪ್ಪ ಅಂದ್ರೆ
ಪ್ರಮೋಷನ್ ಬಂದ್ಬಿಟ್ಟು ಪ್ರಮೋಷನ್ ಅಂದರೆ ಯಾವ ರೀತಿ ಅಂದರೆ ಏನಿಲ್ಲ, ಜಸ್ಟ್ ನಾನು ನಿಮ್ಮ ಮೊದಲನೇ ಸ್ಕ್ರೀನ್ ಕೂಡ ಆಫ್ ಮಾಡ್ತೀನಿ. ಈಗ ನೋಡ್ಕೊಳ್ಳಿ, ಯಾವುದೋ ಒಂದು ಅಪ್ಲಿಕೇಶನ್ ಇದೆ, ಈಗ ರಮ್ಮಿ ಅಪ್ಲಿಕೇಶನ್ ಆಗಿರ್ಬೋದು, ಯಾವುದೋ ಒಂದು ಅಪ್ಲಿಕೇಶನ್ ಇದೆ, ಎಕ್ಸಾಂಪಲ್ ಹೇಳ್ತೀನಿ. ಆ ಅಪ್ಲಿಕೇಶನ್ ನೀವು ಏನಾದರೂ ಪ್ರಮೋಷನ್ ಮಾಡ್ಬೇಕಾದ್ರೆ ಅವ್ರು ಏನಾದರೂ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಇದೆ ಅಂತ ಕೇಳ್ತಾರ? ಇಲ್ಲ. ನಿಮಗೆ ಪ್ರಮೋಷನ್ ಮಾಡ್ಬೇಕಾದ್ರೆ ಸಾಕು, ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಆದರೆ ಸಾಕು, ಅವರು ನಿಮಗೆ ಪ್ರಮೋಷನ್ ಮಾಡ್ತಾರೆ. ಆ ಪ್ರಮೋಷನ್ ಮಾಡ್ತಂದ್ರೆ ಈಗ ಒಂದು ವಿಡಿಯೋ ಪ್ರಮೋಷನ್ ಮಾಡ್ತಾರೆ, ನಿಮಗೆ ಎಷ್ಟು ವ್ಯೂಸ್ ಬರುತ್ತೆ? ಎಷ್ಟು 500 ವ್ಯೂಸ್ ಬರುತ್ತೆ ಮಿನಿಮಮ್. 500 ಅಂದ್ರೆ ಪ್ಲಸ್ ನೀವೇನು ಮಾಡ್ಕೋ, ಒಂದು ವ್ಯೂಸ್ಗೆ 3 ರೂಪಾಯಿ ಲೆಕ್ಕ ಮಾಡಿ. ಮಿನಿಮಮ್ ಒಂದು ವ್ಯೂಸ್ಗೆ 3 ರೂಪಾಯಿ ಅಂದರೆ ಎಷ್ಟಾಯಿತು? 1500 ರೂಪೀಸ್. 500 ವ್ಯೂಸ್ ಎಷ್ಟು? 1500 ರೂಪೀಸ್ ಅಮೌಂಟ್ ಇತ್ತು. ಮಿನಿಮಮ್ 2000 ಕೇಳಿದ್ರೆ ಸಾಕು. 2000 ಅಮೌಂಟು. ಎಷ್ಟು? 5 ನಿಮಿಷ ವಿಡಿಯೋ 2000. ಆದರೆ ಬಟ್ ನಮಗೆ ಪ್ರಮೋಷನ್ ನಮಗೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರಂತ ನೀವು ಅನ್ಬೋದು. ನೀವೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನೀವೇ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಪ್ರಮೋಷನ್ ಇಸ್ಕೋಬೋದು. ಅದು ಯಾವ ರೀತಿ ಇಸ್ಕೋದಂತ ನಾನು ನಿಮಗೆ ವಿಡಿಯೋ ಮಾಡಿದ್ದೀನಿ. ಯಾವ ರೀತಿ ಏನೂ ಇಲ್ಲ, ಜಸ್ಟ್ ಈಗ ಯಾವುದೊಂದು ರಮ್ಮಿ ಅಪ್ಲಿಕೇಶನ್ ಆಗಿರ್ಬೋದು, ಯಾವುದೊಂದು ಅರ್ನಿಂಗ್ ಅಪ್ಲಿಕೇಶನ್ ಅಲ್ಲ, ಅವ್ರ ಅಬೌಟ್ ಸೆಕ್ಷನಲ್ಲಿ ಅವ್ರ ಮೇಲ್ ಅಂತ ಇರುತ್ತೆ, ಕ್ವಾಂಟಿಟಿ ಮೇಲ್ ಅಂತ ಇರುತ್ತೆ. ಆ ಮೇಲಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಳ್ಬೋದು. ಈ ರೀತಿ ನನ್ನೊಂದು ಯೂಟ್ಯೂಬ್ ಚಾನಲ್ ನಿಮ್ಮೊಂದು ಅಪ್ಲಿಕೇಶನ್ ನನ್ನ ಮೇಲೆ ಅಂದರೆ ನಿಮ್ಮೊಂದು ಅಪ್ಲಿಕೇಶನ್ ನನಗೆ ಇಂಟ್ರೆಸ್ಟ್ ಇದೆ, ನಾನು ಪ್ರಮೋಷನ್ ಮಾಡ್ತೀನಿ ಅಂತ ಹೇಳಿದಾಗ ಅವರು ಏನು ಮಾಡ್ತಾರೆ, ಕೊಡ್ತಾರೆ. ಅದ್ರ ಬಟ್ ಅಮೌಂಟ್ ಸ್ವಲ್ಪ ಲಿಮಿಟಲ್ಲಿ ಕೇಳ್ಕೊಳ್ಳಿ. ಯಾಕಂದರೆ ನಾವಾಗೆ ಇನ್ನೊಬ್ರನ್ನ ಕೇಳ್ತಾ ಇದ್ದೆ, ಅವ್ರು ನಮ್ಮನ್ನ ಕೇಳ್ತಾ ಇಲ್ಲ, ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ನಮಗೆ ಬೇಕಾಗಿದೆ, ಈಗ ನಮಗೆ ಅವಶ್ಯಕತೆ ಇದೆ. ಆ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಲಿಮಿಟಲ್ಲಿ ಕೇಳ್ಕೊಂಡು ಮಾಡ್ಕೊಳ್ಳಿ. ಏನು ಪ್ರಮೋಷನ್ ಮಾಡ್ಬೇಕಾದ್ರೆ ಅಷ್ಟು ಸಬ್ಸ್ಕ್ರೈಬರ್ಸ್ ಇರಬೇಕು, ಇಷ್ಟು ಇರಬೇಕು ಅಂತ ಏನೂ ಇಲ್ಲ. ಮೇನ್ ಇಂಪಾರ್ಟೆಂಟ್, ನೀವು ಜಸ್ಟ್ ವ್ಯೂಸ್ ಬಂದರೆ ಸಾಕು, ಆರಾಮಾಗಿ ನೀವು ಪ್ರಮೋಷನ್ ಮಾಡ್ಕೊಳ್ಬೋದು. ಇದು ಯಾವುದೊಂದು ವಿದೌಟ್ ಮಾನಿಟೈಸೇಷನ್, ಯಾವುದೊಂದು ಮಾನಿಟೈಸೇಷನ್ ಇಲ್ಲದೆ ನೀವು ಇದೆಲ್ಲ ನೀವು ಮಾಡ್ಕೊಳ್ಬೋದು, ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಆರಾಮಾಗಿ ನೋಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಒಂದು ತಮ್ನೇಲ್ ಮಾಡಿಕೊಟ್ರೆ 100 ರೂಪಾಯಿ ಅಂತ ಹೇಳಿದ್ರೆ, ಈ ರೀತಿ ನೀವು ಮಿನಿಮಮ್ 1000 ಅಂದರೆ 100 ತಮ್ನೇಲ್, 100 ಬೇಡ, 10 ತಮ್ನೇಲ್ ಮಾಡಿದ್ರಲ್ಲ, 10 ತಮ್ನೇಲ್ ಮಾಡಿದರೆ ಎಷ್ಟು? 100 ರೂಪಾಯಿ ಆರಾಮಾಗಿ ಆಗುತ್ತಲ್ಲ. 10 ತಮ್ನೇಲ್ ಮಾಡಿದರೆ ಎಷ್ಟು? 1000 ರೂಪಾಯಿ. 100 ಅಲ್ಲ, 1000 ರೂಪಾಯಿ ಆಯಿತು. ಒಂದು ತಮ್ನೇಲ್ 100 ರೂಪಾಯಿ ಆದರೆ 10 ತಮ್ನೇಲ್ಗೆ 1000 ರೂಪಾಯಿ. ಈ ರೀತಿ ಮಾಡಿ ಒಂದು ವಿಡಿಯೋ ಎಡಿಟ್ ಮಾಡಿದರೆ 5000 ರೂಪಾಯಿ. ತಮ್ನೇಲ್ ಮಾಡಿದರೆ ಟೋಟಲಾಗಿ ಮಂತ್ಲಿ 5000, 10,000 ರೂಪಾಯಿ. ಅದೇ ಪ್ರಮೋಷನ್ ಮಂತ್ಲಿ ಇಲ್ಲಂದ್ರೆ ಮಿನಿಮಮ್ 2-3 ಪ್ರಮೋಷನ್ ಮಾಡಿ ಎಷ್ಟು? 2-2 ಎಷ್ಟು? 16,000-17,000 ರೂಪಾಯಿ. 17ರಿಂದ ನೀವು ಅಲ್ಲಿ ಇಲ್ಲಿ ಮತ್ತೆ ಪ್ರಮೋಷನ್ ಮಾಡಿದ್ರು ಆರಾಮಾಗಿ 20,000 ರೂಪಾಯಿ ಅರ್ನಿಂಗ್ ಮಾಡ್ಕೊಳ್ಬೋದು. 10,000-20,000 ರೂಪಾಯಿ ನೀವು ಕಣ್ಣು ಮುಚ್ಚಿ ಅರ್ನಿಂಗ್ ಮಾಡ್ತೀರಾ. ಯಾವುದೊಂದು ಮಾನಿಟೈಸೇಷನ್ ಆನ್ ಇಲ್ಲದೆ ಕೂಡ ನೀವು ಅರ್ನಿಂಗ್ ಮಾಡ್ತೀರಾ. ಅದು ಯಾವ ರೀತಿ ಅರ್ನಿಂಗ್ ಮಾಡೋಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ನಿಮಗೆ ಮೊದಲೇ ಎಲ್ಲ ಯೂಟ್ಯೂಬರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ನ್ಯೂ ಯೂಟ್ಯೂಬರ್ಸ್ಗೆ ತುಂಬ ಜನ ಅಂತಿರ್ತಾರೆ, ನಮ್ಮದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನಾಗಿಲ್ಲ, ನಾವು ಏನು ಮಾಡೋದು? ಮಾನಿಟೈಸೇಷನ್ ಆನಾಗಿದ್ದರೆ ಮಾತ್ರ ಅರ್ನಿಂಗ್ ಮಾಡೋದು, ಅದೆಲ್ಲ ಸುಳ್ಳು. ನೀವು ಮಾನಿಟೈಸೇಷನ್ ಆನಿದ್ರೆ ನೀವೇನು ಮಾಡೋದು? ಗೂಗಲ್ ಆಡ್ಸೆನ್ಸ್ ಮೂಲಕ ನಿಮಗೆ ಅಮೌಂಟ್ ಆಡ್ಸ್ ಮೂಲಕ ರೆವಿನ್ಯೂ ಅಂತ ಬರುತ್ತೆ. ಅದು ಬಟ್ ಇದೇನಿದಲ್ಲ, ಇದ್ರ ಮೂಲಕ ಕೂಡ ನೀವು ಜಾಸ್ತಿ ಅರ್ನಿಂಗ್ ಮಾಡೋದು. ಯೂಟ್ಯೂಬ್ಗಿಂತ ಹೆಚ್ಚು ಇದ್ರ ಮೂಲಕ ಕೂಡ ನೀವು ಜಾಸ್ತಿ ಅರ್ನಿಂಗ್ ಮಾಡ್ಕೊಳ್ಳೋದು. ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಇದೆಲ್ಲರೂ ಮಾಡ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ನಿಮಗೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ ಅಂತ ಇವತ್ತು ನಾನು ಮುಗಿಸ್ತಾನೆ. ಇವತ್ತು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಮೆಂಬರ್ಸ್ ಎಲ್ಲರೂ ಈ ಒಂದು ಇಷ್ಟ ಚಿಕ್ಕದಾಗಿ ಕಮೆಂಟ್ ಹಾಕಿ ಅದ್ರ ಜೊತೆ ಲೈಕ್ ಮಾಡ್ಕೊಳ್ಳಿ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಮೆಂಬರ್ಸ್ ಮತ್ತೆ ನಾನು ಸಿಗ್ತೀನಿ ಎಲ್ಲರಿಗೆ ಮತ್ತೆ ನಾನು ಸಿಗ್ತೀನಿ. ಬಾ.